ಇಲ್ಲ ಕಣೋ, ನಾನೊಂದು ನಿರ್ಧಾರ ಮಾಡಿದ್ದೀನಿ. ಈ ಆಸ್ತಿ ಅಧಿಕಾರನ ನಿನಗೆ ಕೊಡಬೇಕು ಅಂತಿದ್ದೀನಿ. ಅಣ್ಣ, ಅಯ್ಯೋ ಅಯ್ಯೋ ದೇವ್ರೆ, ಆಸ್ತಿ ಪೂರ್ತಿ ನನ್ಗೆ ಬಂದ್ಬಿಡುತ್ತಾ? ಆ ಆಸ್ತಿ ಅಧಿಕಾರ ನನಗೆ ಬೇಡ ಅಣ್ಣ, ನನಗೇನು ಬೇಡ. ಬೇಡ ಅಂತಿದಾರಲ್ಲ, ಇವ್ರಿಗೇನ್ ತಲೆ ಕೆಟ್ಟಿದ್ಯಾ? ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ, ತಗೋ. ಬೇಡ ಅಣ್ಣ, ಆ ಕುರ್ಚಿ ನಿಂದೆ, ನನಗೆ ಆ ಸ್ಥಾನ ಬೇಡ ಅಣ್ಣ. ಹಾಗೆ ಬೇರೆ ಮಾಡಿ ಮಾತಾಡಬೇಡ ಅಂತಾನೆ ನಾನು ಹೇಳ್ತಾ ಇರೋದು. ನಮ್ಮಿಬ್ರಲ್ಲಿ ಆ ಕುರ್ಚಿ ಮೇಲೆ ಯಾರು ಕೂತ್ರು ಒಂದೇ. ಭಾವನವ್ರೆ ಹೇಳ್ತಿದ್ದಾರೆ, ನೀವ್ಯಾಕ್ರಿ ಬೇಡ ಅಂತಿದ್ದೀರಾ? ನಿಮ್ ಶಕ್ತಿ ಏನು ಅಂತ ಊರವ್ರಿಗೆಲ್ಲ ಗೊತ್ತಾಗ್ಬೇಕಲ್ವಾ? ನನ್ನ ಕೈಯಲ್ಲಿ ಆಗಲ್ಲ ಪಾರ್ವತಿ. ಯಾಕಾಗಲ್ಲ ರೀ, ಯಾಕಾಗಲ್ಲ? ಅಷ್ಟು ದೊಡ್ಡ ಮನುಷ್ಯರೇ ಮಾತಾಡ್ತಿದ್ರೆ ಇಷ್ಟು ದಿನ ಅವ್ರನ್ನ ನೋಡೇ ನೀವು ಕಲ್ತಿದ್ದಲ್ವಾ? ಅಷ್ಟು ಮಾತ್ರ ಮಾಡಕ್ಕಾಗಲ್ವಾ ನಿಮ್ಗೆ? ಭಾವನವ್ರೆ, ನೀವು ಕೊಟ್ಬಿಡಿ. ಪಾರ್ವತಿ, ನೀವಿನ್ನೇನ್ ಮಾತಾಡ್ಬೇಡಿ. ನೀವಿನ್ನೊಂದು ಮಾತು ಮಾತಾಡಿದ್ರೆ ನನ್ ವಿಶ್ವರೂಪ ನೋಡ್ತೀರಾ. ಮರ್ಯಾದೆಯಾಗೆ ಅವ್ರು ಕೊಟ್ಟಿದ್ದನ್ ತಗೊಳ್ಳಿ. ಕೊಟ್ಬಿಡಿ ಭಾವನವ್ರೆ. ಒಂದು ಕೆಲಸ ಮಾಡು, 1 ತಿಂಗಳವರೆಗೂ ಈ ಆಸ್ತಿ ಅಧಿಕಾರ ನಿನ್ ಕೈಯಲ್ಲಿರುತ್ತೆ. ಮನೆಯಲ್ಲಿ ಯಾರು ನಿನ್ ಮಾತಿಗೆ ಎದುರು ಮಾತಾಡಲ್ಲ. ಆದ್ರೆ ಜ್ಞಾಪಕ ಇಟ್ಕೋ, ಇಲ್ಲಿವರೆಗೂ ಈ ಊರಲ್ಲಿ ಈ ಕುಟುಂಬಕ್ಕಿದ್ದಂತ ಗೌರವ, ಹೆಸರು, ಮರ್ಯಾದೆ ಅವುಗಳಿಗೆ ಒಂದು ಚಿಕ್ಕ ಧಕ್ಕೆನೂ ಆಗ್ಬಾರ್ದು. ಈ ಕುಟುಂಬನ, ಈ ಊರನ್ನ, ಜನರು ನಮ್ಮ ಮೇಲೆ ಇಟ್ಕೊಂಡಿರೋ ನಂಬಿಕೆನ ನೀನು 1 ತಿಂಗಳು ಕಾಪಾಡಿಕೊಂಡ್ರೆ ಈ ಇಡೀ ಆಸ್ತಿ ನಿಂದೆ. ಈ 1 ತಿಂಗಳು ನನ್ನ ಸ್ಥಾನದಲ್ಲಿ ನೀನಿರ್ತೀಯ. ನಾವೆಲ್ಲರೂ ನಿನ್ನನ್ನ ಗೌರವಿಸ್ತೀವಿ. ನಿನ್ನ ಮಾತಿಗೆ ಎದುರು ಮಾತಾಡಲ್ಲ. ನೀನ್ ಹಾಕದಂತ ಗೆರೆನ ದಾಟಲ್ಲ. ಊರಲ್ಲಿ ಏನೇ ಸಮಸ್ಯೆ ಬಂದ್ರು, ಊರಲ್ಲಿರೋರು ಯಾರೇ ಆದ್ರೂ ಸರಿ, ನಿನ್ ಹತ್ರಕ್ಕೆ ಬಂದ್ರೆ ನ್ಯಾಯನ ನೀನೇ ಕೊಡ್ಬೇಕು. ಇವತ್ತಿಂದ ಈ ಸ್ಥಾನ ನಿಂದು. ಅಂದ್ರೆ ಮನೇಲಿ ಅಕ್ಕನ್ಗಿದ್ದ ಸ್ಥಾನ ನನಗೆ ಅಲ್ವಾ ಭಾವನವ್ರೆ? ಹೌದು, ಆದ್ರೆ ನೆನ್ಪಿಟ್ಕೊಳ್ಳಿ, ಜಾನಕಿ ಮನೆಯಲ್ಲಿ ಎಲ್ರನ್ನೂ ಸಮಾನವಾಗಿ ನೋಡ್ಕೊಂತ ಬಂದ್ಲು. ನೀನು ಹಾಗೆ ಸಮಾನವಾಗಿ ನೋಡ್ಬೇಕು. ಹಾ, ನಾನ್ ರೆಡಿ ಭಾವನವ್ರೆ. ನೀವು ಕೂಡ ಓಕೆ ಅನ್ರಿ? ದೊಡ್ಡಪ್ಪ, ಒಂದು ಸಲ ಯೋಚನೆ ಮಾಡಿ. ನಾನು ಯೋಚಿಸದೆ ಏನು ಮಾಡಲ್ಲಮ್ಮ. ಒಂದ್ ವೇಳೆ ಗೆಲ್ದೇ ಇದ್ರೆ ಮನೆಯಿಂದ ಕಳಿಸ್ಬಿಡ್ತೀರಾ? ಏನೇ ಆದ್ರೂ ಕೂಡ ಶಿವರಾಜು ನನ್ ತಮ್ಮ. ಅದಷ್ಟೇ ಅಲ್ಲದೆ ಇನ್ ಮುಂದೆ ಅಧಿಕಾರದ ಜವಾಬ್ದಾರಿಗಳನ್ನ ನಿಭಾಯಿಸೋದು ಎಲ್ಲ ಇವನ್ ಜವಾಬ್ದಾರಿನೇ. ಸರಿ ಅಣ್ಣ, ಈ 1 ತಿಂಗಳಲ್ಲಿ ಮನೆ ಜವಾಬ್ದಾರಿನ ನಿಭಾಯಿಸ್ತೀನಿ.
ನಾನು ಸೋತೋದ್ರೆ ಇಷ್ಟು ದಿನ ಹೇಗಿದ್ನೋ ಇನ್ನು ಮುಂದೆ ಕೂಡ ಹಾಗೆ ಇರ್ತೀನಿ. ಒಂದ್ ವೇಳೆ ಈ 1 ತಿಂಗಳ ಅವಧಿಲಿ ನಮ್ಮ ಯಜಮಾನ್ರ ಗೆದ್ರೆ ಭಾವನವ್ರೆ? ಹೇಳ್ತಿದ್ದೀನಲ್ಲಮ್ಮ, ಈ ಆಸ್ತಿ ನಿಮ್ದೆ. ಅಣ್ಣ, ನಾನು ನಿಮಗೊಂದು ವಿಷಯ ಹೇಳಬೇಕು. ಏನು? ನಾನು ಗೆದ್ರೆ ಚಾರುಗೂ ಸೀನುಗೂ ಮದುವೆ ಮಾಡಿಸ್ಬೇಕು.